ವೈದ್ಯಕೀಯ ಸಮಾಜಶಾಸ್ತ್ರ ಯಾತಕ್ಕೋಸ್ಕರ ನಾವು ಅಧ್ಯಯನ ಮಾಡಬೇಕು ಅನ್ನೋದ್ರದ್ದು ಎರಡನೇ ಭಾಗ ಇದು. ಮೊದಲನೇ ಭಾಗದಲ್ಲಿ ನಾವು ದೆಹಲಿನಲ್ಲಿ ಕಳೆದ 30 ವರ್ಷಗಳಿಂದ ನಾವು ಅನುಭವಿಸ್ತಿರುವಂತಹ ಸಮಸ್ಯೆಯ ಬಗ್ಗೆ ಗಮನ ಹರಿಸಿದ್ವಿ. ಈ ಒಂದು ಪರ್ಟಿಕ್ಯುಲರ್ ಸೆಷನಲ್ಲಿ ನಾವು ನಮಗೆಲ್ರಿಗೂ ಕೂಡ ಬಾಧಿಸ್ತಿರುವಂತಹ ಕರೋನಾ ವೈರಸ್ ಕಡೆಗೆ ಗಮನವನ್ನು ಹರಿಸೋಣ. ವೈರಸ್ ಅನ್ನುವಂತಹದ್ದು ನಿಮಗೆ ಗೊತ್ತಿರಬೇಕು, ಅದು ಸಾಮಾನ್ಯವಾಗಿ ರೋಗವನ್ನು ಉಂಟು ಮಾಡುವಂತಹ ಒಂದು ವಸ್ತು ಅಂತ ನಾವು ಗುರುತಿಸ್ತೀವಿ. ಒಂದು ನೆನಪಿಟ್ಕೊಳ್ಳಿ, ವೈರಸ್ ಮತ್ತು ಬ್ಯಾಕ್ಟೀರಿಯಾ ಎರಡು ಬೇರೆ ಬೇರೆ. ಬ್ಯಾಕ್ಟೀರಿಯಾಗಳು ಜೀವಂತವಾಗಿರುವಂತಹ ಪ್ರಾಣಿಗಳು, ಪ್ರಾಣ ಇರುವಂತಹದ್ದು, ಜೀವಿಗಳದು. ಆದರೆ ವೈರಸ್ಗಳು ಜೀವಿಗಳಲ್ಲ, ಇದು ಜೀವವಿಲ್ಲದೆ ಇರುವಂತಹದ್ದು. ಆದರೆ ಒಂದು ಸಲ ದೇಹವನ್ನು ಎಂಟರ್ ಮಾಡಿತು ಅಂತ ಹೇಳಿದ್ರೆ ತನಗೆ ಬೇಕಾದ ರೀತಿಯಲ್ಲಿ ನಮ್ಮ ದೇಹದೊಳಗಡೆ ಒಂದು ತನ್ನ ಜೀವನವನ್ನು ತಾನು ಸೃಷ್ಟಿ ಮಾಡಿಕೊಂಡು ಸಾಕಷ್ಟು ತೊಂದರೆಯನ್ನು ಅನೇಕ ಸಂದರ್ಭಗಳಲ್ಲಿ ಸಾವಿಗೆ ಕೂಡ ಕಾರಣವಾಗುವಂತಹದ್ದು ವೈರಸ್ಗಳು. ಆ ಥರದ ವೈರಸ್ಗಳಲ್ಲಿ ಈ ಕರೋನಾ ವೈರಸ್ ಒಂದು ತುಂಬ ಡೆಡ್ಲಿ ಆಗಿರುವಂತಹ ವೈರಸ್. ಅನೇಕ ರೀತಿಯ ವೈರಸ್ಗಳಿದೆ, ಕರೋನಾ ವೈರಸ್ಗಳಿದೆ, ಎಸ್ಪೆಷಲಿ ಶ್ವಾಸಕೋಶ ಸಂಬಂಧಗತವಾಗಿರುವಂಥದ್ದು. ಅದರಲ್ಲಿ ಈ ಕರೋನಾ ವೈರಸ್ ತುಂಬ ಹೆಚ್ಚು ಪ್ರಾಬ್ಲಮ್ನ ಉಂಟು ಮಾಡುವಂಥದ್ದು ಅನ್ನೋದನ್ನು ನಾವು ಗುರುತಿಸ್ಬೇಕು. ಸೊ ಯಾವಾಗಿಂದ ಇದೆ ಇದು ಹೇಗೆ ಬಂದಿದೆ, ಇದ್ರ ಕಡೆಗೆ ಒಂದು ಸ್ವಲ್ಪ ಗಮನವನ್ನು ಹರಿಸೋಣ. ಜಾಗತಿಕವಾದಂತಹ ಸಾಂಕ್ರಾಮಿಕ ರೋಗಗಳು ಯಾವುದು ಅನ್ನೋದ್ರ ಕಡೆಗೆ ಗಮನ ಹರಿಸಿದರೆ ನಮಗೊಂದು ಐಡಿಯಾ ಬರುತ್ತೆ. ಬರೋಬ್ಬರಿ 100 ವರ್ಷದ ಹಿಂದೆ 1918-20 ಅವಧಿನಲ್ಲಿ, ಅಂದರೆ ಆಗ್ತಾನೆ ಪ್ರಥಮ ಮಹಾಯುದ್ಧ ಮುಗಿದಿತ್ತು. ಆ ಸಂದರ್ಭದಲ್ಲಿ ಅನೇಕ ಜನರನ್ನು ಸಾಯಿಸಿದಂತಹ ಒಂದು ಫ್ಲೂ ಅಂತ ಹೇಳಿದ್ರೆ ಸ್ಪ್ಯಾನಿಷ್ ಫ್ಲೂ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಕೆಮ್ಮು, ನೆಗಡಿ, ಶೀತ, ಈ ಥರದ ಒಂದು ಕಂಡುರಿ, ಈ ಥರದ ಒಂದು ಸಿಂಪ್ಟಮ್ಸ್ನ ಹೊಂದಿರುವಂತಹ ಒಂದು ಆರೋಗ್ಯ ಸಮಸ್ಯೆ. ಈ ಸ್ಪ್ಯಾನಿಷ್ ಫ್ಲೂ ಇಂದ ಆಗ 17-50 ದಶಲಕ್ಷ ಜನ ಪ್ರಾಣ ಬಿಟ್ಟರು ಅಂತ ಹೇಳ್ತಾರೆ. ಇನ್ನು ಇನ್ಫೆಕ್ಟ್ ಆದ ಜನ ಅಂತೂ ಕೋಟ್ಯಾಂತರ ಜನ ಇದರಿಂದ ಸೋಂಕಿತರಾಗಿದ್ದನ್ನು ನೋಡ್ತೀವಿ. ಆ್ಯಕ್ಚುಲಿ ಇದನ್ನು ಸ್ಪ್ಯಾನಿಷ್ ಫ್ಲೂ ಅಂತ ಕರೆದ್ರು ಕೂಡ, ಸ್ಪೇನಿನ ಹೆಸರಿಟ್ಟಿದ್ರು ಕೂಡ ಸ್ಪೇನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಸ್ಪೇನು ಪ್ರಥಮ ಮಹಾಯುದ್ಧದಲ್ಲಿ ಭಾಗವಹಿಸ್ತಿರಲಿಲ್ಲ, ಹಾಗಾಗಿ ಅಲ್ಲಿ ಸ್ವತಂತ್ರವಾದಂತಹ ಮಾಧ್ಯಮ ಇತ್ತು. ಸೊ ಅವರು ನಿರಂತರವಾಗಿ ಈ ಫ್ಲೂ ಬಗ್ಗೆ ಮಾಹಿತಿಯನ್ನು ಪ್ರಪಂಚಕ್ಕೆ ನೀಡ್ತಾ ಇದ್ರು. ಹಾಗಾಗಿ ಇದನ್ನು ಸ್ಪ್ಯಾನಿಷ್ ಫ್ಲೂ ಅಂತ ದುರದೃಷ್ಟವಶಾತ್ ಅವರಿಗೆ ಕೆಟ್ಟ ಹೆಸರು ಬರೋ ಹಾಗೆ ಇಟ್ಟಿರೋದನ್ನು ನೋಡ್ತೀವಿ ನಾವು. ಬಹುಶಃ ನಮಗೆ ಗೊತ್ತಿರುವಂತಹ ಮೊದಲ ಹಕ್ಕಿ ಜ್ವರ ಅಂತ ಕೂಡ ಇದನ್ನು ಹೇಳ್ಬೋದು. ಏನು ಏವಿಯನ್ ಫ್ಲೂ ಅಂತ ಕರಿತೀವಿ, H1N1, ಅದರ ಮೊದಲ ಹಕ್ಕಿ ಜ್ವರ. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಹಕ್ಕಿ ಜ್ವರ ಬರುವಂತಹದ್ದೇನು ಮನುಷ್ಯರಿಗೆ ತಲುಪುವಂಥದ್ದು, ಮನುಷ್ಯರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂತಹದ್ದು ಕೋಳಿಗಳಿಂದ. ಇತ್ತೀಚೆಗೆ ಮೈಸೂರಿನಲ್ಲೂ ಕೂಡ ಈ ಹಕ್ಕಿ ಜ್ವರ ಬಂದಿತ್ತು ಕರೋನಾ ವೈರಸ್ ಜೊತೆಗೆ. ಸೊ ಲಿಂಗಾಂಬುದಿ ಕೆರೆಯಲ್ಲಿ ಕೆಲವು ಕೊಕ್ಕರೆಗಳು, ಕುಕ್ಕರಳ್ಳಿ ಕೆರೆಯಲ್ಲಿ ಕೆಲವು ಕೊಕ್ಕರೆಗಳು ಸತ್ವೋ, ಕೋಳಿಗಳಿಗೂ ಬಂತು. ಸೊ ಹಾಗಾಗಿ ಸಾವಿರಾರು ಕೋಳಿಗಳನ್ನು, ಸುಮಾರು 10-12 ಸಾವಿರ ಕೋಳಿಗಳನ್ನು ಮೈಸೂರಿನಲ್ಲಿ ಸಾಯಿಸ್ಬಿಟ್ಟು ಹೂತು ಹಾಕಿದ್ದನ್ನು ನಾವು ನೋಡ್ತೀವಿ ನಾವು. ಬಟ್ ಇದನ್ನು ಪ್ರಾರಂಭ ಆಗಿದ್ದು ಮೋಸ್ಟ್ ಪ್ರಾಬಬಲಿ ಅಮೇರಿಕಾದಲ್ಲಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ಮಿಲಿಟರಿ ತುಕಡಿ ಪಕ್ಕದಲ್ಲಿ ಒಂದು ಕೋಳಿ ಸಾಕಾಣಿಕೆ ಕೇಂದ್ರ ಇತ್ತು. ಅಲ್ಲಿ ಈ ಸ್ಪ್ಯಾನಿಷ್ ಫ್ಲೂ ಪ್ರಾರಂಭವಾಯಿತು ಅಂತ ಸಾಮಾನ್ಯವಾಗಿ ಜನ ಗುರುತಿಸ್ತಾರೆ. ಅದಲ್ಲದೆ UK ಪ್ರಾರಂಭವಾಯಿತು ಅಂತ ಕೆಲವರು ಹೇಳ್ತಾರೆ. ಇಲ್ಲ ಫ್ರಾನ್ಸ್ನಲ್ಲಿದ್ದಂತಹ ಒಂದು ಯಾವುದೋ ಮಿಲಿಟರಿಯ ಒಂದು ಕಂಟೋನ್ಮೆಂಟ್ನಲ್ಲಿ ಪ್ರಾರಂಭವಾಯಿತು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಚೈನಾದಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ಹೇಳೋಕ್ಕಾಗೋದಿಲ್ಲ ನಾವು. ಅದಾದ ನಂತರ ಬಂದಂತಹ ಇನ್ನೊಂದು ತುಂಬ ದೊಡ್ಡ ಜಾಗತಿಕ ಮಟ್ಟದಲ್ಲಿ ಕಾಣಿಸ್ಕೊಂಡಂತಹ ಸೋಂಕು ಅಂತ ಹೇಳಿದ್ರೆ ಏಷ್ಯನ್ ಫ್ಲೂ. ಇದು 1957ರಲ್ಲಿ ಪ್ರಾರಂಭವಾಯಿತು. ಆ್ಯಂಡ್ ಈ ಏಷ್ಯನ್ ಫ್ಲೂ ಖಂಡಿತವಾಗ್ಲೂ ಕೂಡ ಚೈನಾದಲ್ಲೇ ಪ್ರಾರಂಭವಾಗಿತ್ತು. ಇದರಲ್ಲಿ 1-2 ದಶಲಕ್ಷ ಜನ, ಅಂದರೆ 10-20 ಲಕ್ಷ ಜನ ಸತ್ತಿದ್ದನ್ನು ನೋಡ್ತೀವಿ ನಾವು. ಹಿಂದಿನ ಒಂದು ಹಕ್ಕಿ ಜ್ವರ ಏನು ನೋಡಿದ್ವಿ ಸ್ಪ್ಯಾನಿಷ್ ಫ್ಲೂ ಟೈಮ್ನಲ್ಲಿ, ಅದು H1N1 ವೈರಸ್ನಿಂದ ಬಂದರೆ ಆ ವೈರಸ್ಸೇ ಸ್ವಲ್ಪ ತನ್ನ ರೂಪಾಂತರವನ್ನು ಮಾಡಿಕೊಂಡು ಹೊಸ ಸ್ವರೂಪವನ್ನು ಪಡೆದುಕೊಂಡು H2N2 ಅನ್ನುವಂತಹ ವೈರಸ್ ಸ್ವರೂಪವನ್ನು ಪಡೆದುಕೊಳ್ತು. 57 ಆದಮೇಲಿಂದ ಜಸ್ಟ್ 10 ವರ್ಷಗಳಲ್ಲಿ, ಅಂದರೆ 68-70 ಇಸ್ವಿನಲ್ಲಿ ಈ ಹಾಂಗ್ಕಾಂಗ್ ಫ್ಲೂ ಪ್ರಾರಂಭವಾಗಿದ್ದನ್ನು ನಾವು ನೋಡ್ತೀವಿ ನಾವು. ಹೆಸರು ಹಾಂಗ್ಕಾಂಗ್ ಫ್ಲೂ ಆದರೂ ಕೂಡ ಮತ್ತೆ ಒನ್ಸ್ ಅಗೇನ್ ಈ ಒಂದು ವೈರಸ್ ಹುಟ್ಕೊಂಡಿದ್ದು ಚೈನಾದಲ್ಲಿ. ಆದರೆ ಹಾಂಗ್ಕಾಂಗ್ನಲ್ಲಿ ಇದು ಸಾಕಷ್ಟು ಗೋಳಿಗೆ ಗೊತ್ತು. ಆ್ಯಂಡ್ ಪ್ರಪಂಚದಾದ್ಯಂತ ಇದು ವ್ಯಾಪಿಸ್ಕೊಂಡಿದ್ದನ್ನು ನಾವು ನೋಡ್ತೀವಿ. ಇದರಲ್ಲಿ 10-40 ಲಕ್ಷ ಜನ ಸತ್ತರು.
ಮತ್ತೆ ಒನ್ಸ್ ಅಗೇನ್ ಇದು H1N1 ವೈರಸ್ನ ಒಂದು ರೂಪಾಂತರ, ಬೇರೆ ಸ್ವರೂಪವನ್ನು ಪಡೆದುಕೊಂಡಂತಹ ವೈರಸ್ಸು. ಸೊ ಹಾಗಾಗಿ ಇದನ್ನು H3N3 ಅಂತ ಕರೆದಿದ್ದನ್ನು ನಾವು ನೋಡ್ತೀವಿ ನಾವು. ಸೊ ನೀವು ಗಮನಿಸಿ, ನೀವು 1918ರಲ್ಲಿ ಮೊದಲನೇ ಸಮಸ್ಯೆ ಪ್ರಾರಂಭವಾಯಿತು, 57ರಲ್ಲಿ ಪುನಃ ಸರ್ಫೇಸ್ ಆಯಿತು, ಅಂದರೆ ಸರಿಸುಮಾರು 30 ವರ್ಷದಲ್ಲಿ. ಅದಾದಮೇಲೆ ಕೇವಲ 10 ವರ್ಷಗಳಲ್ಲಿ ಪುನಃ ಬಂದಿದ್ದನ್ನು ನಾವು ನೋಡ್ತೀವಿ ನಾವು. ತದನಂತರ ಈ ಜಾಗತಿಕ ಮಟ್ಟದಲ್ಲಿ ಕಾಣಿಸ್ಕೊಂಡಂತಹ ಮತ್ತೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಸಾರ್ಸ್ ವೈರಸ್. ಆ್ಯಕ್ಚುಲಿ ಇದನ್ನು ಮೊಟ್ಟ ಮೊದಲ ಕರೋನಾ ವೈರಸ್ ಅಂತ ನಾವು ಗುರುತಿಸಬಹುದು. ಸಾರ್ಸ್ ಅಂತ ಹೇಳಿದ್ರೆ SARS, ಸಾರ್ಸ್ ಅಂತ ಹೇಳಿದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ತೀರಾ ಅಂದರೆ ತೀರಾ ಕಷ್ಟಕರವಾಗಿ ನಮ್ಮ ಉಸಿರಾಟಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ಒಂದು ರೋಗ. ಇದು ಆ್ಯಕ್ಚುಲಿ ರೋಗ ಅಲ್ಲ, ರೋಗಗಳ ಒಂದು ಸಮುಚ್ಚಯ. ಸಿಂಡ್ರೋಮ್ ಅಂದರೆ ಅನೇಕ ಲಕ್ಷಣಗಳನ್ನು ಹೊಂದಿರುತ್ತೆ. ಸೊ ಇದು ಮತ್ತೆ ಒನ್ಸ್ ಅಗೇನ್ ಚೀನಾದ ಗ್ವಾಂಗ್ಡಾಂಗ್ ಪ್ರಾಂತ್ಯದಲ್ಲಿ ಹುಟ್ಟಿದ್ದನ್ನು ನಾವು ನೋಡ್ತೀವಿ ನಾವು. ಆ್ಯಂಡ್ ವಿಚಿತ್ರ ಅಂತ ಹೇಳಿದ್ರೆ ಈ ಕರೋನಾ ವೈರಸ್, ಇದನ್ನು COV1 ಅಂತ ಕರೀತಾರೆ, ಕರೋನಾ ವೈರಸ್ 1 ಅಂತ. ಈ ಸಾರ್ಸ್ ಕರೋನಾ ವೈರಸ್ 1 ಅಂತ. ಇದು ಈ ಕರೋನಾ ವೈರಸ್ಗಳು ಬಾವಲಿಗಳಲ್ಲಿ, ಬ್ಯಾಟ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ವಾಸ ಮಾಡುತ್ತೆ. ಸ್ವಲ್ಪ ಮಟ್ಟಿಗೆ ಪ್ಯಾಂಗೋಲಿನ್, ಈ ಉಡದ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿನಲ್ಲಿ ಕೂಡ ವಾಸ ಮಾಡುತ್ತೆ. ಹಂದಿಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವಾಸ ಮಾಡುತ್ತೆ, ಬಟ್ ಮುಖ್ಯವಾಗಿ ಬಾವಲಿಗಳಲ್ಲಿ. ಸೊ ಈ ಬಾವಲಿಗಳಿಂದ ಅಥವಾ ಮನುಷ್ಯರಿಂದ ಇದು ಜನರಿಗೆ ತಲುಪಿತು ಅಂತ ಹೇಳ್ತಾರೆ ಇದನ್ನು. ಬಟ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹೇಗೆ ಈ ವೈರಸ್ ಟ್ರಾನ್ಸ್ಫರ್ ಆಯಿತು ಅನ್ನುವಂಥದ್ದು, ಹೇಗೆ ಅದು ವರ್ಗಾವಣೆ ಹೊಂದಿತು ಅನ್ನೋದು ಇಲ್ಲಿ ತನಕ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ಆದರೆ ಬಾವಲಿಗಳನ್ನು ಆಹಾರ ಪದಾರ್ಥವಾಗಿ ಉಪಯೋಗಿಸುವಂಥದ್ದು ತುಂಬ ಕಾಮನ್ ಚೀನಾದ ಅನೇಕ ಪ್ರದೇಶಗಳಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಹಕ್ಕಿಗಳನ್ನು ಕೂಡ ಮನುಷ್ಯರು ತಿಂತಾರೆ. ಸೊ ಸಿಬೆಟ್ ಅನ್ನುವಂತಹ ಒಂದು ಬೆಕ್ಕಿನ ಮೂಲಕ ಇದು ಮನುಷ್ಯರಿಗೆ ಬಂದಿರಬಹುದು ಅಂತ ಒಂದು ಊಹೆ ಇದೆ. ಈ ಸಿಬೆಟ್ ಬೆಕ್ಕು ಚೀನಾ, ಇಂಡೋನೇಷ್ಯಾ ಈ ಜಾಗಗಳಲ್ಲಿ ತುಂಬ ಕಾಮನ್ ಆಗಿರುವಂಥದ್ದು. ಇದೊಂದು ವಿಚಿತ್ರವಾದಂತಹ ಬೆಕ್ಕು. ಇದೇನು ಮಾಡುತ್ತೆ, ಕಾಫಿ ಹಣ್ಣನ್ನು ತುಂಬ ತಿನ್ನುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳಿ. ಹಣ್ಣನ್ನು ತಿಂದಮೇಲೆ ಕಾಫಿ ಬೀಜ ಇರುತ್ತಲ್ಲ, ಅದನ್ನು ಜೀರ್ಣಿಸ್ಕೊಳ್ಳಲ್ಲ, ಬದಲಿಗೆ ಅದನ್ನು ಮಲದ ಮೂಲಕ ಅದನ್ನು ಹೊರಗಡೆ ಆಚೆಗೆ ಹಾಕ್ಬಿಡುತ್ತೆ ಅದನ್ನು. ಆದರೆ ಈ ಇಂಡೋನೇಷ್ಯಾ ಮತ್ತು ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಸಿಬೆಟ್ ಕಾಫಿ ಅಂತ ಹೇಳಿ ಇದನ್ನು ಈ ಸಿಬೆಟ್ ಬೆಕ್ಕಿನ ಮಲದ ಮೂಲಕ ಹೊರಗೆ ಬಂದಂತಹ ಬೀಜಗಳನ್ನು ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಕಾಫಿ ಪುಡಿ ಮಾಡ್ಕೊಂಡು ಕಾಫಿ ಕುಡಿತಾರೆ. ಸೊ ಅದರ ಬೆಲೆ 1 kg ಕಾಫಿ ಪುಡಿಗೆ 50,000 60,000 ಈ ರೀತಿ ಸಾವಿರಾರು ರೂಪಾಯಿ ಬೆಲೆ ಇರೋದನ್ನು ನಾವು ನೋಡ್ತೀವಿ ನಾವು. ಈ ಸಾರ್ಸ್ ಕರೋನಾ ವೈರಸ್ 1 ಇದೆಯಲ್ಲ, ಇದು 8,000 ಜನರಿಗೆ ಸೋಂಕನ್ನು ಉಂಟು ಮಾಡಿತು ಮತ್ತು ಸಾಕಷ್ಟು ಜನರ ಪ್ರಾಣವನ್ನು ಕೂಡ ತೆಗೆದುಕೊಳ್ತು. ಇದಾದಮೇಲೆ 10 ವರ್ಷ ಆದಮೇಲೆ ಮತ್ತೆ ಒನ್ಸ್ಗೆ 2012ರಲ್ಲಿ ಈ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಒಂದು ಹೊಸದಾದಂತಹ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಪ್ರಾರಂಭವಾಯಿತು. ಇದನ್ನು ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರೀತಾರೆ. ನಮಗೆ ಗೊತ್ತಿರೋ ಹಾಗೆ ಮೊದಲನೇ ಕೇಸ್ ರೆಕಾರ್ಡ್ ಆಗಿದ್ದು ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ. ಅದಾದಮೇಲೆ ಅದರ ಸುತ್ತಮುತ್ತಲ ಪ್ರದೇಶಗಳಿಗೆಲ್ಲ ಹರಡಿತು, ಸ್ವಲ್ಪ ಕಡಿಮೆ ಆಯಿತು ಅಂದ್ಕೊಂಡ್ರೆ ಪುನಃ 2015ರಲ್ಲಿ ಇದು ದಕ್ಷಿಣ ಕೊರಿಯಾದಲ್ಲಿ ಪ್ರಾರಂಭವಾಗಿ ಇದು ಕೂಡ ಸಾವಿರಾರು ಜನರನ್ನ ಇನ್ಫೆಕ್ಟ್ ಮಾಡಿ ಪ್ರಾಣ ತೆಗೆದುಕೊಂಡಿದ್ದನ್ನು ನೋಡ್ತೀವಿ. ಇದು ಕೊರೋನಾ ವೈರಸ್ನ ಮತ್ತೊಂದು ರೀತಿಯೇ, ಸಾರ್ಸ್ ರೀತಿಯಲ್ಲಿ. ಬಟ್ ಇದು ಒಂಟೆಗಳಿಂದ ಮನುಷ್ಯರಿಗೆ ತಲುಪಿತು ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ಒಂಟೆಗಳಲ್ಲಿ ಯಾವುದೇ ಕೊರೋನಾ ವೈರಸ್ ಬದುಕಲ್ಲ. ಸೊ ಬಾವಲಿಗಳಿಂದ ಒಂಟೆಗಳಿಗೆ ಬಂದು ಒಂಟೆಗಳಿಂದ ಮನುಷ್ಯರಿಗೆ ಬಂದಿರಬೇಕು ಅಂತ ನಮ್ಮ ಒಂದು ಊಹೆ, ವಿಜ್ಞಾನಿಗಳ ಊಹೆ. ಇನ್ನು ಫೈನಲಿ ನಾವು ಬರುವಂತಹದ್ದು ಯಾವುದಕ್ಕೆ ಅಂತ ಹೇಳಿದ್ರೆ COVID-19, ಕೊರೋನಾ ವೈರಸ್ ಡಿಸೀಸ್ 2019. ಇದರ ಈ ವೈರಸ್ನ ಕರೆಕ್ಟ್ ಹೆಸರು ಏನು ಅಂತ ಹೇಳಿದ್ರೆ ಸಾರ್ಸ್ ಕೊರೋನಾ ವೈರಸ್ 2 ಅಂತ. ಆದರೆ ಇದು ಚೈನಾದ ವುಹಾನ್ ಪ್ರಾಂತ್ಯದಲ್ಲಿ ಪ್ರಾರಂಭವಾಗಿದ್ದರಿಂದ ಜನ ಇದನ್ನು ವುಹಾನ್ ವೈರಸ್ ಮತ್ತು ಚೀನಾ ವೈರಸ್ ಅಂತ ಕೂಡ ಕರೆಯೋದನ್ನು ನಾವು ನೋಡ್ತೀವಿ ನಾವು. ತೀರಾ ಇತ್ತೀಚಿನ ತನಕ ಜನವರಿ ಕೊನೆ ತನಕ ಚೈನೀಸ್ ಮಾಧ್ಯಮಗಳು ಕೂಡ ಇದನ್ನು ವುಹಾನ್ ವೈರಸ್ ಅಂತಲೇ ಕರಿತಾ ಇತ್ತು. ತದನಂತರ ಈ ಭೌಗೋಳಿಕ ಪ್ರದೇಶ ಅಥವಾ ಯಾವುದೇ ಒಂದು ಗುಂಪಿನ ಜೊತೆಗೆ ಇದನ್ನು ಐಡೆಂಟಿಫೈ ಮಾಡಬಾರ್ದು ಅಂತ ಹೇಳಿ ಇದನ್ನು ಸಾರ್ಸ್ ಕೊರೋನಾ ವೈರಸ್ 2 ಅಂತ ಹೇಳ್ತಾರೆ. ಇದು ನವೆಂಬರ್ 2019ರಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸ್ಕೊಳ್ತು. ಅನೇಕ ವಿಜ್ಞಾನಿಗಳ ಪ್ರಕಾರ ನವೆಂಬರ್ 17ನೇ ತಾರೀಕು ಮೊದಲನೇ ಕೇಸ್ ರೆಕಾರ್ಡ್ ಆಯಿತು ಅಂತ ಹೇಳ್ತಾರೆ. ಆದರೆ ಚೀನಾ ಇದನ್ನು ಒಪ್ಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 8ರ ತನಕ ಈ ಥರದ್ದು ಒಂದು ಸಮಸ್ಯೆ ಇದೆ ಅಂತ ಒಪ್ಕೊಳ್ಳೇ ಇಲ್ಲ. ಇಲ್ಲೂ ಕೂಡ ಮತ್ತೆ ಒನ್ಸಗೇನ್ ಈ ವೈರಸ್ನ ಮೂಲ ಯಾವುದು ಅಂತ ಹೇಳಿದ್ರೆ ಬಾವಲಿಗಳು ಮತ್ತು ಈ ಥರ ಕಾಡು ಪ್ರಾಣಿಗಳು. ಈ ಚೀನಾದ ಹ್ಯೂಬೆ ಅನ್ನುವಂತಹ ಪ್ರಾಂತ್ಯದಲ್ಲಿ, ಹ್ಯೂಬೆ ಅನ್ನುವಂತಹ ಒಂದು
ನಗರದಲ್ಲಿ, ಇದು ವುಹಾನ್ ಪ್ರಾಂತ್ಯದಲ್ಲಿದೆ. ಪ್ರಾಂತ್ಯ ಅಂತ ಹೇಳಿದ್ರೆ ನಮ್ಮ ಸ್ಟೇಟ್ ಅಂತ ಇಟ್ಕೊಳ್ಳಿ, ನಮ್ಮ ದೇಶದ ರಾಜ್ಯದ ರೀತಿಯಲ್ಲಿ ಇಟ್ಕೊಳ್ಳಿ. ಈ ಹ್ಯೂಬೆನಲ್ಲಿ ಕಾಡು ಪ್ರಾಣಿಗಳನ್ನು ಜೀವಂತವಾಗಿ ಮಾರುವಂತಹ ಒಂದು ವ್ಯವಸ್ಥೆ ಇರೋದನ್ನು ನಾವು ನೋಡ್ತೀವಿ. ಅನೇಕ ರೀತಿಯ ಕಾಡು ಪ್ರಾಣಿಗಳು, ಹೆಬ್ಬಾವು, ನಾನು ಆಗಲೇ ಹೇಳಿದಾಗೆ ಪ್ಯಾಂಗೋಲಿನ್ ಅಂದರೆ ಉಡದ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿ, ಹಂದಿಗಳು, ಕಾಡು ಹಂದಿಗಳು ಮತ್ತು ಊರಿನ ಹಂದಿಗಳು, ಈ ರೀತಿ ಬೇರೆ ಬೇರೆ ಕಾಡು ಪ್ರಾಣಿಗಳನ್ನು ಅವರು ಅತ್ಯಂತ ರುಚಿಕರವಾದಂತಹ ಒಂದು ಖಾದ್ಯ ಅಂತ ಹೇಳಿ ಸೇವಿಸೋದನ್ನು ನಾವು ನೋಡ್ತೀವಿ. ನಾವು ಬಾವಲಿಗಳಿಂದ ಸೂಪ್ ಮಾಡ್ಕೊಂಡು ಕೂಡ ಕುಡಿತಾರೆ ಅದು. ಸೊ ಇದು ಈ ಒಂದು ಇದು ಹ್ಯೂಬೆನಲ್ಲಿ ಪ್ರಾರಂಭವಾದರೂ ಕೂಡ ಇವತ್ತಿನ ದಿನ ಆಲ್ಮೋಸ್ಟ್ ಆಲ್ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ತಲುಪಿದೆ ಒಂದಲ್ಲ ಒಂದು ಮಟ್ಟದಲ್ಲಿ. ಕೆಲವು ಕಡೆ ಜಾಸ್ತಿ ಇದೆ, ಕೆಲವು ಕಡೆ ಕಡಿಮೆ ಇದೆ. ಸೊ ಜಸ್ಟ್ 4 ತಿಂಗಳಲ್ಲಿ ಇದು 4,34,000, ನಾನು ಈ ಸ್ಲೈಡ್ ಮಾಡಿದಾಗ 4,34,000 ಆಯಿತು. ಇವಾಗ ಇದು 5 ಲಕ್ಷ ದಾಟ್ಬಿಟ್ಟಿದೆ. ಇದು 19,607 ಮರಣಗಳನ್ನು ಮಾರ್ಚ್ 25 ಆಗಿದ್ದನ್ನು ನೋಡಿದ್ರೆ ಇವತ್ತಿಗೆ ಈಗಾಗಲೇ ಜಸ್ಟ್ ಇನ್ 3-4 ಡೇಸ್ನಲ್ಲಿ ಅದು 25,000-26,000 ತನಕ ದಾಟಿರೋದನ್ನು ನಾವು ನೋಡ್ತೀವಿ ನಾವು. ಸೊ ಚೀನಾ ಒಂದರಲ್ಲೇ ಸುಮಾರು 4,000 ಜನ ಸತ್ತಿದ್ದಾರೆ. ಇಟಲಿನಲ್ಲಿ 9,000 to 10,000 ಜನ ತನಕ ಸತ್ತಿರೋದು. ಆ್ಯಂಡ್ ಇವತ್ತಿನ ದಿನ ಅಂದರೆ ಈ ರೆಕಾರ್ಡ್ ಮಾಡ್ತಿರೋ ದಿನಕ್ಕೆ ನಾವು ಲೆಕ್ಕ ಹಾಕಿದ್ರೆ ನಾವು ಸೊ ಇವತ್ತೇನು ಡೇಟ್, ಇವತ್ತು 28ನೇ ತಾರೀಕು ಮಾರ್ಚ್ 2020ಕ್ಕೆ ನಾವು ನೋಡಿದ್ರೆ USA ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಜನರು ಈ ಸೋಂಕನ್ನು ಪಡೆದುಕೊಂಡಿರ್ತೀವಿ. ಅದು 1 ಲಕ್ಷ ದಾಟಿರೋದನ್ನು ನೋಡ್ತೀವಿ. ಭಾರತದಲ್ಲೇ 19-20 ಜನ ಇದರಿಂದ ಸತ್ತಿರೋದನ್ನು ನಾವು ಗುರುತಿಸಬಹುದು. ನಾವು ಈ ಥರದ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ ನಾವು. ಬಟ್ ಒಂದು ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಂದಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಎಲ್ಲಿ ನಡೀತಿತ್ತೋ ಅಲ್ಲಿ ಈ ಸಾಂಕ್ರಾಮಿಕ ರೋಗ ಹುಟ್ಕೊಂಡಿದೆ ಮತ್ತು ಹರಡಿಕೊಂಡಿರೋದನ್ನು ನಾವು ನೋಡ್ತೀವಿ ನಾವು. ಸೊ ಇಲ್ಲಿ ಗಮನಿಸಿ ನೀವು, ಇದಕ್ಕೆ ಕಾರಣಗಳನ್ನು ಹುಡ್ಕೊಂಡೋದಾಗ ಕರೋನಾ ವೈರಸ್ಗೆ 3 ಇಂಪಾರ್ಟೆಂಟ್ ಕಾರಣಗಳನ್ನು ನಾವು ಗುರುತಿಸ್ಬೋದು. ಮೊದಲನೇದು, ಹೊಸ ರೀತಿಯ ಆಹಾರ ಪದ್ಧತಿಗಳನ್ನು ನಾವು ಅನುಸರಿಸ್ತಿರುವಂಥದ್ದು. ಸಾಂಪ್ರದಾಯಿಕವಾಗಿ ಜನ ಅನೇಕ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ತಿಂತಿರಲಿಲ್ಲ. ಆದರೆ ಇವತ್ತಿನ ದಿನ ನಾವು ಮುಕ್ತ ಆಹಾರ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಮತ್ತು ಎಲ್ಲ ರೀತಿಯ ಧಾನ್ಯಗಳನ್ನು ನಾವು ಸೇವಿಸಲಿಕ್ಕೆ ಪ್ರಾರಂಭಿಸಿದ್ದೀವಿ. ಇದು ಒಂದು ಕಾರಣ ಅಂತ ಗುರುತಿಸ್ಬಹುದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳಿರ್ಬೋದು ಅಥವಾ ಪ್ರಾಣಿಗಳನ್ನು ಆಹಾರಕ್ಕೋಸ್ಕರ ಸಾಕಾಣಿಕೆ ಮಾಡೋದಿರ್ಬೋದು, ಇದು ಔದ್ಯೋಗಿಕ ಮಟ್ಟದಲ್ಲಿ ಆಗ್ತಾ ಇರೋದನ್ನು ಗಮನಿಸ್ತೀವಿ ನಾವು. ಸೊ ಬ್ರಿಟನ್ನಿನಲ್ಲಿ ಅವರೆಲ್ಲ ಬೀಫ್ ತಿನ್ನೋದ್ರಿಂದ, ಬ್ರಿಟನ್ನು ಮತ್ತು ಅಮೆರಿಕಾದಲ್ಲಿ ಅವ್ರು ಏನು ಮಾಡ್ತಾರೆ, ಅವರು ಔದ್ಯೋಗಿಕ ಮಟ್ಟದಲ್ಲಿ ಬೀಫನ್ನು ಮತ್ತು ಹಂದಿಯನ್ನು ಪ್ರೊಡ್ಯೂಸ್ ಮಾಡೋದನ್ನು ನಾವು ನೋಡ್ತೀವಿ ನಾವು, ಲಿಟ್ರಲಿ ಉತ್ಪಾದನೆ. ಸೊ ಈ ಹೊಸ ರೀತಿಯ ಪ್ರಾಣಿ ಸಾಕಾಣಿಕಾ ಕ್ರಮಗಳು ಕೂಡ ಅನೇಕ ಹೊಸ ರೋಗಗಳಿಗೆ ಬರೋದಕ್ಕೆ ಕಾರಣವಾಗಿದೆ. ನಿಮಗೆ ಗೊತ್ತಿರ್ಬೋದು, ನಿಮಗೆ ಮ್ಯಾಡ್ ಕೌ ಡಿಸೀಸ್ ಅನ್ನುವಂತಹದ್ದೊಂದಿದೆ. ಇದು ಸಾಮಾನ್ಯವಾಗಿ ಬೀಫ್ ತಿನ್ನೋರಲ್ಲಿ, ಹಸುವಿನ ಮಾಂಸ ತಿನ್ನೋರಲ್ಲಿ ತುಂಬ ಕಾಮನ್ನು. ಸೊ ಈ ಹಸುಗಳನ್ನು ಸಾಕುವವರು ಏನು ಮಾಡ್ತಾರೆ, ಮಾಂಸಕ್ಕೋಸ್ಕರ ಸಾಕುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಸುಗಳನ್ನು ಓಡಾಡಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವುಗಳು ಸಣ್ಣ ಆಗಿಬಿಟ್ರು ಅಂತ ಹೇಳಿದ್ರೆ ಅವುಗಳ ಮಾಂಸ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಕಡೆ ನಿಲ್ಲಿಸಿರ್ತಾರೆ, ಅದನ್ನು ಚೆನ್ನಾಗಿ ತಿನ್ನಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಮುಸ್ಕಿನ ಜೋಳ ಅಥವಾ ಗೋವಿನ ಜೋಳ ಅಂತ ಏನು ಹೇಳ್ತೀವಿ, ಅದನ್ನು ತಿನ್ನಿಸ್ತಾರೆ. ಆ್ಯಂಡ್ ಈ ಹಸುವನ್ನು ಕಡಿದ ಮೇಲಿಂದ ಅದರ ಅನೇಕ ಅಂಗಾಂಗಗಳನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಅದರ ಕರುಳನ್ನು. ಸೊ ಇವ್ರು ಏನು ಮಾಡಿದ್ರು, ಇವರು ಯುರೋಪ್ನಲ್ಲಿ ಮತ್ತು ಅಮೆರಿಕಾದಲ್ಲಿ ಈ ಕರುಳನ್ನು ಪುನಃ ಜಜ್ಜಿ ಪುಡಿ ಮಾಡಿ ಅದರಿಂದ ಕೌ ಫೀಡನ್ನು ಮಾಡಿಬಿಟ್ಟು ಪುನಃ ಅದನ್ನೇ ಹಸುಗಳಿಗೆ ತಿನ್ನಿಸಿದ್ರು. ಇದರಿಂದ ಏನಾಯಿತು, ಹಸುಗಳ ಒಂದು ನೈಸರ್ಗಿಕ ಆಹಾರ ಪದ್ಧತಿನೂ ತಪ್ಪಿದ್ದಷ್ಟೇ ಅಲ್ಲ, ಅದರ ಜೀರ್ಣಿಸಿಕೊಳ್ಳುವಿಕೆ ಮತ್ತು ಹೊಸ ಬ್ಯಾಕ್ಟೀರಿಯಾಗಳು ಅದರ ದೇಹಕ್ಕೆ ಎಂಟರಾಗಿ ಅದರಿಂದ ಈ ಮ್ಯಾಡ್ ಕೌ ಡಿಸೀಸ್ ಅನ್ನುವಂಥದ್ದು ಬಂದು ಜನ ಸತ್ತಿದ್ದನ್ನು ನೋಡ್ತೀವಿ. ಆಗಲೂ ಅಷ್ಟೇ ಬ್ರಿಟನ್ನಲ್ಲೇ ಕೆಲವು ಲಕ್ಷ ಹಸುಗಳನ್ನು ಸುಮ್ಮನೆ ತೆಗೆದುಕೊಂಡೋಗಿ ಸಾಯಿಸ್ಬಿಟ್ಟು ಸುಟ್ಟು ಹಾಕಿದ್ದನ್ನು ನಾವು ನೋಡ್ತೀವಿ ನಾವು. ಸೊ ನೀವು ಗಮನಿಸಿ, ನೀವು ಅದರಿಂದ ಈ ಆರೋಗ್ಯ ಅಥವಾ ಅನಾರೋಗ್ಯ ಅನ್ನುವಂಥದ್ದು ನಮ್ಮ ಜೀವನ ಶೈಲಿಯನ್ನು ಅವಲಂಬಿಸಿದೆ. ಅದು ನಮ್ಮ ಸಾಮಾಜಿಕ ಆಯ್ಕೆಗಳು ಯಾವ ಬಗೆ ಇದೆ ಅನ್ನೋದನ್ನು ಇದು ನಿರ್ಧರಿಸುತ್ತೆ. ಸೊ ಉದಾಹರಣೆಗೆ ಚೀನಾ ಸೂಪರ್ ಪವರ್ ಆಗಬೇಕು ಅಂತ ಹೇಳಿ ಜನ ಏನು ಬೇಕಾದ್ರೂ ತಿನ್ನಬಹುದು, ಏನು ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದನ್ನು ನೋಡುತ್ತೆ. ಸೊ ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಆರೋಗ್ಯ ಸಮಾಜಶಾಸ್ತ್ರ ತನ್ನ ಚಿಂತನೆಯನ್ನು ಹರಿಸುತ್ತೆ. ಇನ್ನು ಜಾಗತೀಕರಣದ ಪ್ರಭಾವ ಮತ್ತು ಅದರ ವ್ಯಾಪ್ತಿ ಪರಿಣಾಮ ಕೂಡ ಇದು ಅಧ್ಯಯನ ಮಾಡುತ್ತೆ.
ಸೊ ಇವತ್ತು ಸುಲಭವಾಗಿ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೆಲವು ನಿಮಿಷಗಳಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ ಪ್ರಯಾಣ ಮಾಡಬಹುದಾದ್ರಿಂದ ಅವರು ಕೇವಲ ಜನ ಬರೋದಿಲ್ಲ, ಅದ್ರ ಜೊತೆಗೆ ಅವರ ಜೀವನ ಶೈಲಿಯನ್ನು ತೆಗೆದುಕೊಂಡು ಬರ್ತಾರೆ, ಹಾಗೆ ಅವರ ಆರೋಗ್ಯವಂತ ಜೀವನ ಅಥವಾ ಅನಾರೋಗ್ಯಕರ ಜೀವನವನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಕೆಟ್ಟದ್ದು ಮಾತ್ರ ಆಗೋದಿಲ್ಲ, ಒಳ್ಳೆಯದು ಆಗುತ್ತೆ, ಬಟ್ ಆದರೆ ಎರಡರ ಬಗ್ಗೆನೂ ನಾವು ಗಮನವನ್ನು ಹರಿಸಬೇಕು. ಆ್ಯಂಡ್ ಸಮಾಜಗಳು ಈ ಸಂಕಷ್ಟನ ಹೇಗೆ ಎದುರಿಸುತ್ತವೆ, ಈ ಪ್ರಶ್ನೆಯನ್ನು ಕೂಡ ಆರೋಗ್ಯ ಸಮಾಜಶಾಸ್ತ್ರ ಎದುರಿಸ್ತಾ ಇದೆ ಇವತ್ತಿನ, ಅಥವಾ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸುತ್ತೆ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಚೀನಾದಲ್ಲಿ ಈ ಸಮಸ್ಯೆ ಪ್ರಾರಂಭವಾಯಿತು ಅಂದ ತಕ್ಷಣ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ವುಹಾನ್ ಪ್ರಾಂತ್ಯವನ್ನು ಅವರು ಸೀಲ್ ಮಾಡಿಬಿಟ್ರು. ಯಾವ ಮಟ್ಟಕ್ಕೆ ಸೀಲು ಅಂತ ಹೇಳಿದ್ರೆ, ಜನ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆಗೆ ಬರೋ ಹಾಗಿರಲಿಲ್ಲ. ಯಾರಾದರೂ ಬಂದರೆ ಚೀನಾ ಒಂದು ಡಿಕ್ಟೇಟರ್ಶಿಪ್ ಇರುವಂತಹ ದೇಶ, ಅದರಿಂದ ಜೈಲಿಗೆ ಹಾಕೋದು ಅಥವಾ ಸಾಯಿಸೋದೇ ತುಂಬ ಕಾಮನ್ ಆಗಿತ್ತು ಅಂತ ಹೇಳಿ ಅನೇಕ ವರದಿಗಳು ಬಂದಿರೋದನ್ನು ನಾವು ನೋಡ್ತೀವಿ. ನಾವು ಅಷ್ಟೇ ಅಲ್ಲ, ಅವರು ಕೆಲವು ತಿಂಗಳುಗಳ ಕಾಲ ಜನಕ್ಕೆ ಮನೆಗೇನೆ ಆಹಾರ ಪದಾರ್ಥಗಳನ್ನು ಸಪ್ಲೈ ಮಾಡ್ತಾ ಇದ್ರು. ಇದು ಒಂದು ರೀತಿಯ ವ್ಯವಸ್ಥೆ. ಇದು ಕೇವಲ ಎಲ್ಲಿ ಸರ್ವಾಧಿಕಾರತ್ವ ಇರುತ್ತೆ ಅಲ್ಲಿ ಮಾತ್ರ ಇಂಥದ್ದು ಕಾಮನ್ ಆಗಿರೋಕ್ಕೆ ಸಾಧ್ಯ. ಇನ್ನೊಂದು ಕಡೆ ನಾವು ಯಾವ್ದು ನೋಡ್ತೀವಿ, ನಾವು ಪ್ರಪಂಚದಲ್ಲಿ ಇದುವರೆಗೆ ಯಾವುದೇ ರೀತಿಯ ಯಾರೂ ಕೂಡ ಪ್ರಯತ್ನ ಪಡದೇ ಇರುವಂತಹ ಒಂದು ಎಕ್ಸ್ಪೆರಿಮೆಂಟ್ನ ಭಾರತ ಮಾಡ್ತಾ ಇದೆ. ಸೊ 1.3 ಬಿಲಿಯನ್ ಇರುವಂತಹ ಜನರು ಇರುವಂತಹ ದೇಶ ಇವತ್ತಿನ ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ ನಾವು. ಸೊ ಇದು ಆರ್ಥಿಕವಾಗಿ ಅನೇಕ ಸಂಕಷ್ಟವನ್ನು ತರ್ತಾ ಇದೆ. ಆದರೆ ಆರೋಗ್ಯ ಮೊದಲು ಇಂಪಾರ್ಟೆಂಟು, ಜನ ಇಂಪಾರ್ಟೆಂಟು, ಆಮೇಲೆ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂತ ನಮ್ಮ ದೇಶದ ಜನ, ನಮ್ಮ ದೇಶದ ಅಧಿಕಾರಸ್ಥರು ಮಾತನಾಡ್ತಾ ಇರೋದನ್ನ ನೋಡ್ತೀವಿ. ಇವೆರಡರ ಮಧ್ಯದಲ್ಲಿ ಬೇರೆ ದೇಶಗಳು ಬರಬಹುದು. ಸೊ ಈಗ UK ತೆಗೆದುಕೊಂಡ್ರೆ, ಅಂದರೆ ಬ್ರಿಟನ್ ಅಂತ ತೆಗೆದುಕೊಂಡ್ರೆ, ಅವರು ತುಂಬ ಲೇಟಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡಿದ್ರು. ಹಾಗಾಗಿ ಅಲ್ಲಿ ಸಾಯುವವರ ಸಂಖ್ಯೆ ಮತ್ತು ಸೋಂಕಿತರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಇವತ್ತಿಗೂ ಕೂಡ ಲಾಕ್ಡೌನ್ ಮಾಡಿಲ್ಲ, ಹಾಗಾಗಿ ಅಲ್ಲಿ ಸೋಂಕಿತರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿರೋದನ್ನ ನೋಡ್ತೀವಿ. ಇಟಲಿ ತುಂಬ ವಿಚಿತ್ರವಾದಂತಹ ಎಕ್ಸಾಂಪಲ್. ಇಟಲಿಯ ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಚೀನಾದವರು ಅನೇಕ ಇಂಡಸ್ಟ್ರೀಸ್ನ ಸ್ಥಾಪಿಸ್ಕೊಂಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಅವರನ್ನು ಮುಕ್ತವಾಗಿ ಅವರು ಕರ್ಕೋತಿದ್ರು, ಯಾವುದೇ ಟೆಸ್ಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಅವರನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಕೊಂಡು ಅವರನ್ನು ನೀವು ಒಂದೇ ಅಂತ ಹೇಳುವಂಥದ್ದನ್ನು ನೋಡಿದ್ವಿ ನಾವು. ಆದರೆ ಅದರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಚೀನಾದಲ್ಲಿ ಸತ್ತಷ್ಟು ಜನ ಮತ್ತೆಲ್ಲೂ ಸತ್ತಿಲ್ಲ. ಸೊ ಆರೋಗ್ಯ ಸಮಾಜಶಾಸ್ತ್ರ ಹಾಗಾಗಿ ಈ ಎಲ್ಲ ರೀತಿಯ ನಾವು ಯಾವ ಆಯ್ಕೆಗಳನ್ನು ಮಾಡ್ಕೋತೀವಿ ನಮ್ಮ ಜೀವನದ ಬಗ್ಗೆ, ಅದ್ರ ಬಗ್ಗೆ